ಸೊ ಸದ್ಯಕ್ಕಂತೂ ಚರ್ಚೆ ನಡೀತಾನೆ ಇದೆ. ಇನ್ನು ಮುಂದಿನ ಸುದ್ದಿ ನೋಡೋದಾದ್ರೆ ಸಂಚಲನ ಮೂಡಿಸ್ತಾ ಇದೆ ಡಿಕೆ ಶಿವಕುಮಾರ್ ಅವರ ಗ್ಯಾರಂಟಿ ಹೊರೆಯ ಹೇಳಿಕೆ. ಶೀಘ್ರವೇ ಗ್ಯಾರಂಟಿ ಪರಿಷ್ಕರಣೆಗೆ ಸರ್ಕಾರ ಮುಂದಾಗುತ್ತೆ. ಸರ್ಕಾರ ಗ್ಯಾರಂಟಿ ಭಾರ ಇಳಿಸೋದಕ್ಕೆ ಸಿದ್ದರಾಮಯ್ಯ ಮುಂದಾಗುತ್ತಾರಾ? ಯಾವ ರೀತಿ ಅದು ಪಂಚ ಗ್ಯಾರಂಟಿ ಹೊರೆ ಆಗಿಲ್ಲ ಅಂತ ಎಂಬಿ ಪಾಟೀಲ್ ಹೇಳ್ತಾ ಇದ್ದಾರೆ. ಹಣವಂತರು ಗ್ಯಾರಂಟಿ ಬಿಡ್ಲಿ ಅಂತ ಪರಮೇಶ್ವರ್ ಮನವಿ ಮಾಡ್ತಾ ಇದ್ದಾರೆ. ಟ್ಯಾಕ್ಸ್ ಕಟ್ಟೋರಿಗೆ ಗ್ಯಾರಂಟಿ ಬೇಡ ಅಂತ ಬಿಕೆ ಹರಿಪ್ರಸಾದ್ ಹೇಳ್ತಾ ಇದ್ದಾರೆ. ಎಂಬಿ ಪಾಟೀಲ್ ಗ್ಯಾರಂಟಿ ಹೊರೆ ಅನ್ನೋದಕ್ಕಿಂತ ಅಭಿವೃದ್ಧಿಯ ಒಂದು ಭಾಗ, ಅಭಿವೃದ್ಧಿಯಲ್ಲಿ ಅರ್ಧ ಭಾಗ ಗ್ಯಾರಂಟಿಗೆ ಖರ್ಚು ಮಾಡ್ತಾ ಇದ್ದೀವಿ. ಸುಮಾರು 60,000 ಕೋಟಿ ಹಣ ಖರ್ಚು ಮಾಡ್ತಾ ಇದ್ದೀವಿ ಪ್ರತಿ ವರ್ಷ. ಇದು ಚುನಾವಣಾ ಪೂರ್ವದಲ್ಲಿ ಜನರಿಗೆ ನಾವು ಆಶ್ವಾಸನೆ ಕೊಟ್ಟಿದ್ದೀವಿ. ಇದು ಅಭಿವೃದ್ಧಿಯ ಭಾಗ ಅಂದಿದ್ದಾರೆ. ಏನು ನಮ್ಮ ಅಭಿವೃದ್ಧಿ ತುಣುಸು ನಾವೇನು ಮಾಡ್ತೀವಿ ಅದರಲ್ಲಿ ಅರ್ಧ ಭಾಗ ಇಷ್ಟು ತುಣುಸು ನಾವು ಗ್ಯಾರಂಟಿಗೆ ಸುಮಾರು 60,000 ಕೋಟಿ ನಾವು ಅದು ಹಣವನ್ನು ಕೊಡ್ತಾ ಇದ್ದೀವಿ. ಹೀಗಾಗಿ ಅದು ನಾವು ಚುನಾವಣೆಗಿಂತ ಪೂರ್ವದಲ್ಲಿ ತುಣುಸು ಜನರಿಗೆ ಕೊಟ್ಟಂಥ ಆಶ್ವಾಸನೆ ಇದೆ. ಹೀಗಾಗಿ ಅದರಿಂದ ಇವತ್ತು ಗೃಹಲಕ್ಷ್ಮಿಯಿಂದ ಎಷ್ಟು ಜನಕ್ಕೆ ಉಪಯೋಗ ಆಗಿದೆ, ಶಕ್ತಿಯಿಂದ ಎಷ್ಟು ಜನಕ್ಕೆ ಉಪಯೋಗ ಆಗಿದೆ, ಅನ್ನಭಾಗ್ಯದಿಂದ ಎಷ್ಟು ಜನಕ್ಕೆ ಉಪಯೋಗ ಆಗಿದೆ. ಇದು ಬಡವರ ಸಲುವಾಗಿ ಇರುವಂಥ ಯೋಜನೆಗಳು, ಪಾರ್ಟ್ ಆಫ್ ಡೆವಲಪ್ಮೆಂಟ್ ಸ್ಕೀಮ್ಸೇ ಇದನ್ನು ಕೂಡ. ಹೀಗಾಗಿ ಯಾವ ಹೊರೆನೂ ಕೂಡ ಇದಾಗೋದಿಲ್ಲ. ಆ ಹೊರೆ ಇದ್ರೂ ಕೂಡ ಮುಖ್ಯಮಂತ್ರಿಗಳು ಅದನ್ನು ನಿಭಾಯಿಸ್ತಾರೆ. ಸರ್ ಎರಡನ್ನೂ ಕೂಡ ಬ್ಯಾಲೆನ್ಸ್ ಮಾಡ್ತಾರೆ. ಎಲ್ಲ ಕಲೆಕ್ಟಿವ್ ಆಗಿ ನಾವೆಲ್ಲ ಜವಾಬ್ದಾರಿ ತೊಗೊಂಡೇನೆ ಈ ಮ್ಯಾನಿಫೆಸ್ಟೋ ನಲ್ಲಿ ಗ್ಯಾರಂಟಿಗಳನ್ನ ಪ್ರಕಟಣೆ ಮಾಡಿದ್ದೇವೆ. ಅವರಿಗೆ ಈಗ ಅನಿಸಿರ್ಬೋದು ಅನೇಕ ವಿಷಯಗಳು ನಮಗೆ ಗೊತ್ತಿಲ್ಲದೆ ಇರೋದು ಅವ್ರಿಗೂ ಗೊತ್ತಿರುತ್ತೆ. ಎಲ್ಲರಿಗೂ ಒಂದಂತ ಮಾಡಿದ್ರೆ ಯಾರು ಇರೋರು ತೊಗೊಳ್ಳೋದಿಲ್ಲ ವಾಲಂಟ್ರಿಯಾಗಿ. ಅವ್ರು ಯಾರು ಹಣವಂತರು ಯಾರು ತೊಗೊಳ್ತಾರೆ ಅಂತೇಳಿ ಆ ಅರ್ಥದಲ್ಲಿ ನಾವು ಮಾಡಿದ್ದೆವು. ಈಗ ನಾವೆಲ್ಲ ನಮ್ಮ ಊರುಗಳಲ್ಲೆಲ್ಲ ನಾವು ನೋಡ್ತೀವಿ, ಯಾರು 100 ಎಕರೆ ಜಮೀನು ಇರೋರು ಕೂಡ 2,000 ರೂಪಾಯಿ ತೊಗೊಳ್ತಾರೆ. ಆಲ್ ಇಂಡಿಯಾದಲ್ಲಿ ಗ್ಯಾಸ್ ಸಿಲಿಂಡರ್ಸನ್ನು ವಾಪಸ್ ಕೊಟ್ಟರು ಭಾಳ ಜನ. ಮಾನ್ಯ ಪ್ರಧಾನಮಂತ್ರಿಗಳು ಕೂಡ ಅದನ್ನು ಅಪ್ರಿಷಿಯೇಟ್ ಮಾಡಿದರು. ಹಾಗೆ ಆ ಅರ್ಥದಲ್ಲಿ ಮಾಡಿದರು. ಅವರೇ ಕರೆ ಕೊಟ್ಟಿದ್ದರು. ಅದಕ್ಕೆ ಈಗ ಮುಖ್ಯಮಂತ್ರಿಗಳು ಅದೇ ರೀತಿ ಕರೆ ಕೊಟ್ಟಿದ್ದಾರೆ. ನಾನು ಪ್ರಣಾಳಿಕೆ ಅದನ್ನ ಘೋಷಣೆ ಮಾಡಿದಾಗಲೇ ನಾನು ಹೇಳಿದ್ದೆ, ಯಾರು ಇನ್ಕಮ್ ಟ್ಯಾಕ್ಸ್ ಕೊಡ್ತಾರೆ ಅವ್ರಿಗೆ ಸಬ್ಸಿಡಿಗಳು ಬೇಡ ಅಂತ ನಾನು ಮೊದಲೇ ಹೇಳಿದ್ದೆ. ಅದು ಎಲ್ಲ ಪತ್ರಿಕೆಗಳು ಸಹ ಬಂದಿದೆ. ಈಗ ಲೇಟ್ ಆದ್ರೆ ಹೇಳ್ತಾ ಇದ್ದಾರೆ. ಅದು ಡಿ.ಕೆ. ಶಿವಕುಮಾರ್ ಅವರು ಹೇಳಿದ್ದಾರೆ, ಅವರ ಅಧ್ಯಕ್ಷರು. ಆ ಪ್ರಣಾಳಿಕೆಗೆ ಅವರು ಸಹ ಭಾಗಸ್ಥರು. ಅವ್ರು ವಾಪಸ್ ತಗೊಂಡ್ರೆ ಬಡವ್ರಿಗೆ ಅನುಕೂಲ ಆಗುತ್ತೆ ಅಂತ ಒಂದು ಎಲ್ರಿಗೂ ಸಹ ಮನಸ್ಸಲ್ಲಿದೆ. ಅವ್ರು ವಾಪಸ್ ತಗೊಂಡು ಒಳ್ಳೇದು. ನಾನು ಆರ್ಥಿಕ ತಜ್ಞ ಅಲ್ಲ. ಅವರು ಆ ಸಲಹೆ ಕೊಟ್ಟಿದ್ರೆ ಅದು ಅವರು ಆ ತಜ್ಞರು ಚರ್ಚೆ ಮಾಡಿ ತೀರ್ಮಾನ ಬರೋದು ಒಳ್ಳೇದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.